ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ನಾನು ಏನು ಮಾಡ್ತೀನಿ, ನಮ್ಮ ಕರ್ನಾಟಕದಲ್ಲಿ ಅದುವೇ ಉತ್ತರ ಕರ್ನಾಟಕದಲ್ಲಿ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ, ಅದುವೇ ಹೀರೆಕಾಯಿಯ ಎಣ್ಣೆಗಾಯಿ. ಇದಂತೂ ನನಗೆ ತುಂಬಾ ಇಷ್ಟ, ಮಾಡ್ತಕ್ಕಂಥದ್ದು ಸಹ ಅಷ್ಟೇ ಸುಲಭವಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಒಂದು ಹೀರೆಕಾಯಿ ಎಣ್ಣೆಗಾಯಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ, ನಡೀರಿ. ಬಟ್ ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಬೆಲ್ನ ಆಲ್ ಟಚ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಮತ್ತಿನ್ನು ಯಾವುದೇ ತಡ ಮಾಡ್ದಿರಾ ಈ ಒಂದು ಅದ್ಭುತವಾದ ಹೀರೆಕಾಯಿ ಎಣ್ಣೆಗಾಯಿ ಯಾವ ರೀತಿ ಮಾಡೋದನ್ನು ನೋಡೋಣ, ನಡೀರಿ. ನೋಡಿ ವೀಕ್ಷಕರೇ, ಈಗ ಈ ಉತ್ತರ ಕರ್ನಾಟಕದ ಒಂದು ಫೇಮಸ್ ರೆಸಿಪಿ ಆಗಿರ್ತಕ್ಕಂಥ ಈ ಒಂದು ಹೀರೆಕಾಯಿ ಎಣ್ಣೆಗಾಯಿ ಮಾಡೋದಕ್ಕೆ ಇಷ್ಟು ಸಾಮಗ್ರಿಗಳಿದ್ರೆ ಸಾಕಾಗುತ್ತೆ. ಅದು ಯಾವ್ಯಾವುದು ಅಂತ ಹೇಳಿದ್ರೆ, ಫ್ರೆಶ್ ಆಗಿ ಎಳೆಯಾಗಿರ್ತಕ್ಕಂಥ ಹೀರೆಕಾಯಿ ಒಂದು 2, ನೆನಪಿರಲಿ ನಾಟಿ ಹೀರೆಕಾಯಿ ತಗೊಳ್ಳಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಅಥವಾ ಶೇಂಗಾ, ನಾಟಿ ಕೊತ್ತಂಬರಿ 1/4 ಕಟ್ಟು, ಒಂದು 2 ಎಸಳಷ್ಟು ಕರಿಬೇವಿನ ಸೊಪ್ಪು, ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ, ಇದು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಸಿ ಕೊಬ್ಬರಿ, 3 ಈರುಳ್ಳಿ ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು, ಜೀರಿಗೆ ಅರ್ಧ ಟೀ ಚಮಚ, ಸಾಸಿವೆ 1/4 ಟೀ ಚಮಚ, ಹುಣಸೆ ಹಣ್ಣು ಒಂದು ಸಣ್ಣ ಗೋಲಿಯಷ್ಟು, ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ. ಒಂದು ಅರ್ಧ ಉಂಡೆ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ನೆನಪಿರಲಿ, ನಾನು ಇಲ್ಲಿ ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಫ್ರೆಶ್ ಆಗಿರ್ತಕ್ಕಂಥ ಈ ಒಂದು ಹೀರೆಕಾಯಿನ ತಗೊಂಡಿದ್ದೀನಿ. ಇದು ಒಳ್ಳೆ ಎಳೆರಾಗಿರ್ಬೇಕು. ನೆನಪಿರಲಿ, ನೋಡಿ ಇದ್ರ ಮೇಲ್ಗಡೆ ಈ ತರ ಒಂದು ಸ್ಕೇಲ್ಸ್ ಇರುತ್ತೆ. ಈ ತರ ಒಂದು ಸ್ಕೇಲ್ಸ್ ಅಥವಾ ಒಂದು ಸಿಪ್ಪೆ ಇರುತ್ತೆ. ಸಿಪ್ಪೆ, ಈ ಮೇಲ್ಗಡೆ ಇರ್ತಕ್ಕಂಥ ಈ ಫೈಬ್ರಸ್ ಸಿಪ್ಪೆ ಏನಿದೆ ಇದನ್ನ ನಾವು ತೆಗೆದುಕೊಳ್ಳೋಣ. ನೆನಪಿರಲಿ, ಯಾವುದೇ ಕಾರಣಕ್ಕೂ ಈ ಸಿಪ್ಪೆಯನ್ನು ನೀವು ಬಿಸಾಡಬೇಡಿ. ಇದರಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಆಗುತ್ತೆ. ಅದು ಯಾವ ರೀತಿ ಮಾಡಬೇಕು ಅನ್ನೋದು ನಾನು ಇನ್ನೊಂದು ರೆಸಿಪಿಲಿ ಹೇಳ್ಕೊಡ್ತೇನೆ. ಈ ರೀತಿ ಇದನ್ನೆಲ್ಲ ಸಿಪ್ಪೆನ ತೆಗೆದುಬಿಟ್ಟು ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದೇ ರೀತಿ ಇದನ್ನೆಲ್ಲನೂ ಮಾಡ್ಕೊಳ್ಳೋಣ. ನೋಡಿ, ಈಗ ಈ ಹೀರೆಕಾಯಿನೆಲ್ಲ ಕ್ಲೀನಾಗಿ ಸಿಪ್ಪೆನ ತೆಗೆದುಕೊಂಡಿದ್ದೀನಿ. ನೆನಪಿರಲಿ, ಈ ಹೀರೆಕಾಯಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅದರಷ್ಟೇ ಈ ಸಿಪ್ಪೆ ಕೂಡ ಅಷ್ಟೇ ಒಳ್ಳೆಯದು. ಸೊ ಹಾಗಾಗಿ ಈ ಸಿಪ್ಪೆನ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಬಿಸಾಡಬೇಡಿ. ಸೊ ಈ ಸಿಪ್ಪೆಯಲ್ಲಿ ಚಟ್ನಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ. ಅದನ್ನು ನಾನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇದನ್ನು ತೆಗೆದಿಡಿ. ನೋಡಿ, ಈಗ ಈ ಹೀರೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಈ ಎಡ್ಜಸ್ನ ಕಟ್ ಮಾಡ್ಕೊಳ್ಳೋಣ ಫಸ್ಟು. ಇದನ್ನ ತುಂಬ ಸಣ್ಣದಾಗಿ ಹಚ್ಚಬಾರದು. ನೋಡಿ, ಈ ಒಂದು ಆ್ಯಂಗಲಲ್ಲಿ ಇರಬೇಕಾಗತ್ತೆ. ನೋಡಿ, ಇಷ್ಟಿಷ್ಟು ನಾವು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದೇ ರೀತಿ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ. ಸೊ ಈಗ ನೀವು ಮೇನ್ ನೋಡಬೇಕಾಗಿರೋದು ಏನಂತ ಹೇಳಿದ್ರೆ, ನೋಡಿ ಈ ಥರ ಒಂದು ಕಟ್ಟಾಗಿರುತ್ತಲ್ಲ, ಇದರಲ್ಲಿ ನೀವು ಒಂದು ಸ್ಲಿಟ್ ಹಾಕಬೇಕಾಗತ್ತೆ. ಸ್ಟ್ರೈಟ್ ಸ್ಲಿಟ್ಸ್ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಸ್ಲಿಟ್ ಮಾಡಕ್ಕೆ ಹೋಗ್ಬಿಡಿ. ನೆನಪಿಲ್ಲಿ, ನೋಡಿ ಇಷ್ಟು ಮಾತ್ರ ಹೋಗಬೇಕು, ಇಷ್ಟು ಮಾತ್ರ ಕಟ್ ಆಗಬೇಕು, ಇಲ್ಲಿವರೆಗೂ ಎಂಡ್ವರೆಗೂ ಇರಬೇಕು. ಸೊ ಅದೇ ರೀತಿ ಇನ್ನೊಂದು ಸತಿ ತಿರುಗಿಸ್ಬಿಟ್ಟು ಇಲ್ಲೊಂದು ಸತಿ ಕಟ್ ಮಾಡೋಣ, ಇಲ್ಲಿವರೆಗೂ ಇಷ್ಟು. ಯಾಕಂದರೆ ಇದರಲ್ಲಿ ನಾವು ಮಸಾಲ ತುಂಬೋದಕ್ಕೆ ಜಾಗ ಬೇಕಾಗುತ್ತೆ. ಸೊ ಹಾಗಾಗಿ ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ. ನೋಡಿ, ಈಗ ಇದೆಲ್ಲ ಪರ್ಫೆಕ್ಟಾಗಿ ಕಟ್ ಆಗಿದೆ. ಇದನ್ನು ಏನು ಮಾಡೋಣ, ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಸೊ ಇದರಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೇನೆ. ಈಗ ಇದರಲ್ಲಿ ನಾನು ಈ ಕಡಲೆ ಬೀಜನ ಹಾಕೊಳ್ತೀನಿ. ಸೊ ಈಗ ಈ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ, ಒಂದು ಒಳ್ಳೆ ಘಮ ಬರೋವರೆಗೂ ನಾವು ಇದನ್ನ ಹುರಿಬೇಕಾಗತ್ತೆ. ನೆನಪಿರ್ಲಿ, ಕಡಲೆ ಬೀಜ ಅಥವಾ ಈ ಶೇಂಗಾನ ಹುರಿಬೇಕಂದ್ರೆ ಸ್ವಲ್ಪ ಫ್ಲೇಮ್ ಅನ್ನೋದು ಮೀಡಿಯಂ ಆಗಿರಬೇಕು. ಜಾಸ್ತಿ ಹೈಯಲ್ಲಿ ಹುರಿಯಕ್ಕೆ ಹೋಗಬೇಡಿ. ನೋಡಿ, ಈಗ ಈ ಕಡಲೆ ಬೀಜ ಅಥವಾ ಈ ಶೇಂಗಾ ಏನಿದೆ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಇದನ್ನೆಲ್ಲವೇ ಈ ಒಂದು ಪ್ಲೇಟಲ್ಲಿ ತಕ್ಕೊಳ್ತೇನೆ. ಈಗ ಇದೇ ಬಾಣಲೆಯಲ್ಲಿ ಇನ್ನೂ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೇನೆ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ.
ಇದರಲ್ಲಿ ಈ ಜೀರಿಗೆಯಲ್ಲಿ ಅರ್ಧದಷ್ಟು ಮಾತ್ರ ಹಾಕ್ಕೊಳ್ತೇನೆ. ನೋಡಿ ಜೀರಿಗೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಇದೆ. ನೋಡಿ ಈಗ ಈ ಈರುಳ್ಳಿ ಇರ್ತಕ್ಕಂಥ ಅರ್ಧದಷ್ಟು ಈರುಳ್ಳಿನ ಇದರಲ್ಲಿ ಹಾಕ್ಕೊಳ್ತೇನೆ. ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ಟರ್ನ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರಿಯೋಣ. ಇದರೊಟ್ಟಿಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೇನೆ. ಹಾಗೆ ಈ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತೇನೆ. ಹಾಗೆ ಈ ಕೊಬ್ಬರಿಯನ್ನು ಹಾಕ್ಕೊಳ್ತೇನೆ. ಇದರೊಟ್ಟಿಗೆ ಕಲ್ಲುಪ್ಪು ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟನ್ನು ಹಾಕ್ಕೊಳ್ತೇನೆ. ಇದನ್ನೆಲ್ಲನೂ ಒಂದು 2 ನಿಮಿಷದ ಕಾಲ ಒಂದು ಮೀಡಿಯಂ ಫ್ಲೇಮಲ್ಲಿ ಇದೆಲ್ಲ ಚೆನ್ನಾಗಿ ಬಾಡೋವರೆಗೂ ಇದನ್ನ ಚೆನ್ನಾಗಿ ಹುರಿಯೋಣ. ಈಗ ಇದರಲ್ಲಿ ಈ ಹುಣಸೆ ಹಣ್ಣು ಏನಿದೆ, ಈ ಹುಣಸೆ ಹಣ್ಣನ್ನು ಸಹ ಹಾಕೊಳ್ತಿದ್ದೇನೆ. ಈ ಪ್ಲೇಟಲ್ಲಿ ತೆಗೆದುಕೊಂಡ್ಬಿಡೋಣ. ಇಲ್ಲಿ ನಾನೀಗ ಒಂದು ಮಿಕ್ಸಿ ಜಾರನ್ನ ತಗೊಳ್ತೇನೆ. ಈಗ ಈ ಮಸಾಲಾ ಪದಾರ್ಥಗಳೇನು ನಾನು ತಗೊಂಡಿದ್ದೆ ಇದೆಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಸೊ ಇದನ್ನೆಲ್ಲ ನಾನು ಈ ಮಿಕ್ಸಿ ಜಾರಲ್ಲಿ ಹಾಕೊಳ್ತೇನೆ. ಈಗ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಚಮಚ, ಸೊ ಹಾಗೆ ಈ ನಾಟಿ ಕೊತ್ತಂಬರಿ ಸೊಪ್ಪು, ಹಾಗೆ ಈ ಒಂದು ಅರ್ಧ ಉಂಡೆ ಬೆಲ್ಲ. ಇಷ್ಟೆಲ್ಲನೂ ನೀರು ಹಾಕ್ದಿರ ಇದನ್ನ ರುಬ್ಬಿಕೊಂಡು ಬರುವ. ನೋಡಿ ಈಗ ಈ ಮಸಾಲೆ ರೆಡಿ ಆಗಿದೆ. ನೋಡಿ ಇದು ತುಂಬ ನುಣ್ಣಗೂ ಮಾಡ್ಕೋಬಾರ್ದು, ಸ್ವಲ್ಪ ತರ್ತರೆ ಇರಬೇಕು. ಇಷ್ಟು ಇದ್ರೆ ಸಾಕಾಗತ್ತೆ. ಸೊ ಈಗೇನು ಮಾಡೋಣ, ಸೊ ಈಗ ಇದನ್ನೆಲ್ಲ ಈ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ನೋಡಿ ಇದರಲ್ಲಿ ಮಿಕ್ಕಿರ್ತಕ್ಕಂಥ ಮಸಾಲೆನ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಕ್ಯಾಪನ್ನು ಈ ರೀತಿ ಮುಚ್ಚಿಬಿಟ್ಟು ಹಿಂಗೆ ಶೇಕ್ ಮಾಡ್ಕೊಳ್ಳಿ. ಎಲ್ಲ ಈ ಮಸಾಲೆ ಎಲ್ಲ ಕ್ಲೀನ್ ಆಗಿಬಿಟ್ಟು ಬರುತ್ತೆ. ನಾವು ಆ ನಂತರ ಇದೇ ನೀರನ್ನು ನಾವು ಬೇಯಿಸೋದಕ್ಕೆ ಯೂಸ್ ಮಾಡ್ಬೋದು. ನೋಡಿ ಈಗ ಇಲ್ಲಿ ನಾನು ಈ ಮಸಾಲೆನ ಈ ಬೌಲಲ್ಲಿ ತೊಗೊಂಡಿದ್ದೀನಿ. ಅದೇ ರೀತಿ ಈ ಹಚ್ಚಿರ್ತಕ್ಕಂಥ ಹೀರೆಕಾಯಿನ ಕೂಡ ನೀರಲ್ಲಿರೋದನ್ನ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ಏನು ಮಾಡೋಣ, ಈ ಹೀರೆಕಾಯಿನ ಹಿಂಗೆ ಓಪನ್ ಮಾಡಿಕೊಂಡು ಇದರಲ್ಲಿ ಈ ಮಸಾಲೆಯನ್ನು ತುಂಬೋಣ. ಸೊ ಇದನ್ನು ಈ ಥರ ತುಂಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲ ಹೀರೆಕಾಯಿಗಳನ್ನ ಮಸಾಲೆನ ತುಂಬಿಟ್ಟು ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ ಇಲ್ಲಿ ಒಂದು ಕಡಾಯಿನ ನಾನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಅದೇ ರೀತಿ ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ನಾನು ಆಲ್ರೆಡಿ ಹಾಕಿದ್ದೀನಿ. ನೋಡಿ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಇದರಲ್ಲಿ ಸಾಸಿವೆ, ಜೀರಿಗೆ, ಹಾಗೆ ಈ ಈರುಳ್ಳಿಯನ್ನು ಹಾಕೊಳ್ತೇನೆ. ಇದನ್ನೆಲ್ಲನೂ ಜಸ್ಟ್ ಒಂದು 10 ರಿಂದ 20 ಸೆಕೆಂಡ್ಗಳ ಕಾಲ ಈ ರೀತಿ ಫ್ರೈ ಮಾಡೋಣ. ನೋಡಿ ಈರುಳ್ಳಿ ಏನಿದೆ ಇದು ತುಂಬ ಜಾಸ್ತಿ ಕುಕ್ ಆಗಬಾರ್ದು, ಸ್ವಲ್ಪ ಹಸಿ ಹಸಿ ಇದ್ದಾಗಲೇ ಇದರಲ್ಲಿ ನಾವು ಸ್ಟಫ್ ಮಾಡಿರ್ತಕ್ಕಂಥ ಈ ಹೀರೆಕಾಯಿಗಳನ್ನ ಹಾಕೊಳ್ಳೋಣ. ಸೊ ಈಗ ಇದನ್ನ ಇದೇ ರೀತಿ ಒಂದು 2 ನಿಮಿಷದ ಕಾಲ ಇದು ಚೆನ್ನಾಗಿ ಸ್ವೆಟ್ ಆಗಿ ಇದನ್ನ ಚೆನ್ನಾಗಿ ಬೇಯೋವರೆಗೂ ಇದನ್ನ ಸ್ವಲ್ಪ ಕುಕ್ ಮಾಡಬೇಕಾಗತ್ತೆ. ಸೊ ಈಗ ಇದನ್ನ ಈ ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷದ ಕಾಲ ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಆಗೋದಕ್ಕೆ ಬಿಡ್ತಾ ಇದ್ದೇನೆ. ನೋಡಿ ಈಗ ಒಂದು 3 ನಿಮಿಷ ಆಗಿದೆ. ಇದನ್ನೆಲ್ಲ ಒಂದ್ಸತಿ ಹಿಂಗೆ ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ವಾಸನೆ ಅಂತೂ ಬ್ಯೂಟಿಫುಲ್ ಆಗಿ ಘಮ ಘಮ ಅಂತ ಬರ್ತಾ ಇದೆ. ನೋಡ್ತಾನೆ ಇದ್ರೇನೆ ಬಾಯಲ್ಲಿ ನೀರು ಊರ್ತಾ ಇದೆ. ನೋಡಿ ಈಗ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ಸೊ ಇದರಲ್ಲಿ ಮಿಕ್ಕಿರ್ತಕ್ಕಂಥ ಈ ಮಸಾಲೆನ ಹಾಕೊಳ್ತೇನೆ. ಈಗ ಇದು ಒಂದು 50% ಅಷ್ಟು ಈ ಒಂದು ಹೀರೆಕಾಯಿಗಳೆಲ್ಲ ಕುಕ್ ಆಗಿದೆ. ಸೊ ಈಗ ಏನು ಮಾಡಬೇಕಾಗತ್ತೆ, ಇದರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಹೀರೆಕಾಯಿ ಮಸಾಲೆಯಲ್ಲಿ ಇರ್ತಕ್ಕಂಥ ನೀರೆಲ್ಲ ಇಂಗ್ಬಿಟ್ಟು ಡ್ರೈ ಆಗೋವರೆಗೂ ನಾವು ಇದನ್ನು ಕುಕ್ ಮಾಡೋಣ. ಸೊ ಹಾಗಾಗಿ ಇದನ್ನು ನಾನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ ಇದನ್ನು ನಾನು ಒಂದು 15 ನಿಮಿಷದ ಕಾಲದವರೆಗೂ ನಾನು ಇದನ್ನು ಕುಕ್ ಮಾಡೋಣ.
ನೋಡಿ ವೀಕ್ಷಕರೇ, ಈಗ ಒಂದು 15 ನಿಮಿಷ ಆಗಿದೆ. ಸೊ ಈಗ ಈ ಲಿಡ್ಡನ್ನು ಓಪನ್ ಮಾಡ್ತೀನಿ. ಆಹಾ, ಏನು ಅದ್ಭುತವಾಗಿ ಕಾಣಿಸ್ತಿದೆ ನೋಡಿ. ನೋಡಿ, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಈ ಎಣೆಗಾಯಿಯ ಮೋನೋಪಾಲಿನ ಇದು. ಒಂದು ಫ್ರೈ ಆಗಿರ್ತಕ್ಕಂಥ ಗೊಜ್ಜು, ಹಾಗೆ ಮೆತ್ತಿಗೆ ಬೆಣ್ಣೆ ಥರ ಬೆಂದಿರ್ತಕ್ಕಂಥ ಈ ಒಂದು ಹೀರೆಕಾಯಿ ನೋಡಿ ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಆಹಾ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಉರ್ತಾ ಇದೆ. ಸೊ ಈಗ ನಮ್ಮ ಉತ್ತರ ಕರ್ನಾಟಕದ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಒಂದು ಹೀರೆಕಾಯಿ ಎಣೆಗಾಯಿ ರೆಡಿಯಾಗಿದೆ. ಇದನ್ನು ಟೇಸ್ಟ್ ಮಾಡಿ ಯಾವ ರೀತಿಯಾಗಿದೆ ಅಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಒಂದು ಎಣೆಗಾಯಿ ಅಂದ್ಬಿಟ್ಟು. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಕಣ್ರಿ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಹಾಗಾದರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಹಾಗಾದರೆ ನಾನು ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇದೇ ರೀತಿ ಇನ್ನೊಂದು ಹೊಸ ವೈವಿಧ್ಯಮಯ ಅಡಿಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.